ನಟ ದರ್ಶನ್ ಜಾಮೀನಿನ ಮೇಲೆ ಹೊರಗೆ ಬಂದ ನಂತರ ಅವರ ಅಭಿಮಾನಿಗಳಲ್ಲಿ ಒಂದು ಸಣ್ಣ ನಿರಾಳತೆ ಇತ್ತು. ಆಯ್ತಪ್ಪ, ಏನೋ ಒಂದು ದೊಡ್ಡ ಗಂಡಾಂತರದಿಂದ ನಮ್ಮ ಬಾಸ್ ಪಾರಾದ್ರು, ಇನ್ನಾದರೂ ಅವರು ನೆಮ್ಮದಿಯಾಗಿ ಜೀವನ ನಡೆಸ್ತಾರೆ ಅಂತಲೇ ತಿಳಿದಿದ್ರು. ಈ ಕೇಸ್ ಹಾಗೋ ಹೀಗೋ ಹಳ್ಳ ಹಿಡಿತು ಅನ್ನುವಂಥ ಭಾವನೆಯೇ ಸಾರ್ವಜನಿಕ ವಲಯದಲ್ಲಿತ್ತು. ಆದರೆ ಸುಪ್ರೀಂ ಕೋರ್ಟ್ ಇದಕ್ಕೆ ದೊಡ್ಡ ಟ್ವಿಸ್ಟ್ ಕೊಟ್ಟಿದ್ದು, ಇದೀಗ ನಟ ದರ್ಶನ್ ಅವರ ಜಾಮೀನು ರದ್ದಾಗಿದ್ದು ಕೂಡಲೇ ದರ್ಶನ್ ಅವರನ್ನ ವಶಕ್ಕೂ ಕೂಡ ಪಡೆದಾಯಿತು. ಇದೀಗ ದರ್ಶನ್ ಮತ್ತು ಗ್ಯಾಂಗ್ ಪರಪ್ಪನ ಅಗ್ರಹಾರದಲ್ಲಿ ದಿನ ಕಳೀತಾ ಇದೆ. ಇನ್ನು ಹೆಚ್ಚು ಕಡಿಮೆ ಅಂತಂದ್ರೂ 6 ತಿಂಗಳು ದರ್ಶನ್ ಜೈಲು ವಾಸವನ್ನ ಅನುಭವಿಸಲೇಬೇಕಾಗತ್ತೆ. ಅಷ್ಟು ಮಾತ್ರವಲ್ಲ, ಗ್ರಹಚಾರ ಕೆಟ್ಟರೆ ಈ ಆರೋಪ ಏನಾದರೂ ಸಾಬೀತಾಗಿದ್ದೇ ಆದಲ್ಲಿ ಮುಂದೆ ಬಹುದೊಡ್ಡ ಶಿಕ್ಷೆಯನ್ನ ಕೂಡ ದರ್ಶನ್ ಅನುಭವಿಸಬೇಕಾಗತ್ತೆ. ಮತ್ತೊಂದು ಕಡೆ ಇಷ್ಟಕ್ಕೆಲ್ಲ ಪವಿತ್ರ ಗೌಡ ಅವರೇ ಕಾರಣ. ಅವರು ದರ್ಶನ್ ಜೀವನದಲ್ಲಿ ಬಂದಿದ್ದೇ ಇಷ್ಟಕ್ಕೆಲ್ಲ ದೊಡ್ಡ ಕಾರಣ ಅಂತ ಹೇಳಿ ದರ್ಶನ್ ಅಭಿಮಾನಿಗಳು ಪವಿತ್ರ ಗೌಡಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ಆದರೆ ಇತ್ತ ಪವಿತ್ರ ಗೌಡರನ್ನ ಪೊಲೀಸರು ಮತ್ತೆ ಅರೆಸ್ಟ್ ಮಾಡ್ತಾ ಇದ್ದಂತೆ ಪವಿತ್ರ ಗೌಡ ಅವರ ತಾಯಿ ನಟ ದರ್ಶನ್ಗೆ ಹಿಡಿಶಾಪ ಹಾಕಿದ್ದಾರಂತೆ. ಇದರಲ್ಲಿ ನನ್ನ ಮಗಳ ತಪ್ಪೇನಿದೆ? ದರ್ಶನ್ ಮಾಡಿದ ಎಡವಟ್ಟಿನಿಂದಾಗಿ ಇವತ್ತು ನನ್ನ ಮಗಳು ಈ ರೀತಿಯಾದಂತಹ ಹಿಂಸೆಯನ್ನ ಅನುಭವಿಸುವಂತಾಗಿದೆ. ಇಷ್ಟೆಲ್ಲ ಆದ ನಂತರವೂ ನನ್ನ ಮಗಳು ದರ್ಶನ್ನ ಬಿಟ್ಟುಕೊಡ್ತಾ ಇಲ್ಲ. ಆದರೆ ದರ್ಶನ್ ಮಾತ್ರ ನನ್ನ ಮಗಳನ್ನ ಸಂಪೂರ್ಣವಾಗಿ ಬಿಟ್ಟುಕೊಟ್ಟು ತನ್ನ ಹೆಂಡತಿ ಮಗನ ಜೊತೆ ನೆಮ್ಮದಿ ಜೀವನ ಕಳೀತಾ ಇದ್ದಾನೆ. ಇದಕ್ಕೆ ಯಾರು ಹೊಣೆ? ನಟ ದರ್ಶನ್ ಮಾಡಿದ್ದು ಸರಿನಾ ಅಂತ ಹಿಡಿಶಾಪ ಹಾಕ್ತಿದ್ದಾರಂತೆ. ಅಷ್ಟು ಮಾತ್ರವಲ್ಲ, ತಮ್ಮ ಆಪ್ತರ ಬಳಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ, ಹೀಗೆ ಮುಂದುವರೆದರೆ ನಾನು ಮೀಡಿಯಾಗಳ ಮುಂದೆ ಹೋಗ್ತೇನೆ, ನನ್ನ ಮಗಳಿಗೆ ನ್ಯಾಯ ಒದಗಿಸುವಂತೆ ಮೀಡಿಯಾಗಳ ಮುಂದೆ ಕೇಳ್ತೇನೆ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರಂತೆ. ಇಷ್ಟೆಲ್ಲ ಆದ ಮೇಲೂ ಕೂಡ ದರ್ಶನ್ ನನ್ನ ಮಗಳ ಪರ ನಿಂತಿಲ್ಲ. ನನ್ನ ಮಗಳನ್ನ ಸುಖ ಸುಮ್ಮನೆ ಈ ಪ್ರಕರಣದಲ್ಲಿ ಸಿಲುಕಿಸಿದ್ದಲ್ಲದೆ ಕನಿಷ್ಠ ಪಕ್ಷ ಬೇಲ್ ಮೇಲೆ ಹೊರಬಂದ ನಂತರ ನನ್ನ ಮಗಳನ್ನ ಭೇಟಿ ಮಾಡುವ ಪ್ರಯತ್ನವನ್ನೂ ಮಾಡಿಲ್ಲ. ಅಷ್ಟಲ್ಲದೆ ಜಾಣವಾಗಿ ಮೌನ ಪ್ರದರ್ಶನ ಮಾಡೋದ್ರ ಜೊತೆಗೆ ನನ್ನ ಮಗಳಿಂದ ದೂರಾಗುವ ಪ್ರಯತ್ನ ಮಾಡ್ತಾ ಇದ್ದಾನೆ. ನಾವಿಷ್ಟಕ್ಕೆ ಬಿಡೋದಿಲ್ಲ ಅಂತ ಆಪ್ತರ ಬಳಿ ಮಾತನಾಡಿದ್ದಾರಂತೆ. ನನ್ನ ಮಗಳಿಗೆ ಅತ್ಯಾಪ್ತವಾದಂಥ ಪ್ರೀತಿಯನ್ನ ದರ್ಶನ್ ಕೊಟ್ಟಿದ್ರು. ಆದ್ರೆ ಇದೀಗ ಕಡೆ ಪಕ್ಷ ಆ ಮಗುವನ್ನು ಕೂಡ ಮಾತನಾಡಿಸ್ತಿಲ್ಲ ಅಂತ ಗೋಳಿಟ್ಟಿದ್ದಾರಂತೆ.